ನಮಸ್ಕಾರ ವೀಕ್ಷಕರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ಅಡಿಕೆ ಬೆಳೆಯನ್ನು ಬೆಳೆಯುತ್ತಿರುವಂತಹ ರಾಜ್ಯಗಳಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ಒಟ್ಟು ಭಾರತದ ಅಡಿಕೆ ಉತ್ಪಾದನೆಯಲ್ಲಿ 75% 78% ಪಾಲು ನಮ್ಮ ಕರ್ನಾಟಕ ರಾಜ್ಯದ್ದೇ ಆಗಿರುತ್ತೆ. ಕೇರಳ 7% 8% ಉತ್ಪಾದನೆಯನ್ನು ಹೊಂದಿದ್ರೆ, ಅಸ್ಸಾಮು 4% 5% ಉತ್ಪಾದನೆಯನ್ನು ಹೊಂದಿದೆ. ಸರಳವಾಗಿ ಹೇಳೋದಾದರೆ ಭಾರತದ ಪ್ರತಿ 100 ಕೆಜಿ ಅಡಿಕೆ ಉತ್ಪಾದನೆಯಲ್ಲಿ 75% 78 ಕೆಜಿ ಅಡಿಕೆ ಕರ್ನಾಟಕದಲ್ಲೇ ಉತ್ಪಾದನೆ ಆಗುತ್ತೆ. ಉಳಿದಂತಹ 22% 25 ಕೆಜಿ ಅಡಿಕೆ ಭಾರತದ ಉಳಿದ ರಾಜ್ಯಗಳಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಹೇಳ್ಬೋದು. ಈಗಿರುವಾಗ ಗುಟ್ಕಾ ಏನಾದರೂ ಬ್ಯಾನ್ ಆದರೆ ಅಡಿಕೆ ರೇಟು ಏರಿಳಿತ ಆಗುತ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದನ್ನು ತಿಳಿಯುವ ಮೊದಲು ನಾವು ಬೆಳೆಯುವಂತಹ ಅಡಿಕೆ ಎಲ್ಲೆಲ್ಲಿ ಯಾವ ಪ್ರಮಾಣದಲ್ಲಿ ಉಪಯೋಗ ಆಗುತ್ತೆ ಅಂತ ತಿಳಿಯೋಣ. ಒಟ್ಟು ಅಡಿಕೆ ಉತ್ಪಾದನೆಯಲ್ಲಿ 55% 60% ಪಾನ್ ಮಸಾಲ ಮತ್ತು ಸುಗಂಧಿತ ಸುಪಾರಿ ಬಳಕೆಗೆ ಹೋಗುತ್ತೆ. 20% 25% ಅಡಿಕೆ ಗುಟ್ಕಾ ಮತ್ತು ಇತರೆ ತಂಬಾಕು ಮಿಶ್ರಿತ ಉತ್ಪನ್ನಗಳಿಗೆ ಬಳಕೆ ಆಗುತ್ತೆ. ಹಾಗೆ 10% 12% ಅಡಿಕೆ ಎಲೆ ಅಡಿಕೆ ತಿನ್ನೋದಕ್ಕೆ ಬಳಕೆ ಆಗುತ್ತೆ. ಹಾಗೆ 2% 3% ಅಡಿಕೆ ಸಾಂಪ್ರದಾಯಿಕ ಕಾರ್ಯಗಳಿಗೆ ಉಪಯೋಗ ಆದರೆ ಉಳಿದಂತಹ 2% 3% ಮಾತ್ರ ಲೆದರ್, ಕಲರ್, ಮೆಡಿಸಿನ್ ತಯಾರಿಸುವಂತಹ ಕಾರ್ಖಾನೆಗಳಿಗೆ ಉಪಯೋಗ ಆಗುತ್ತೆ. ಈಗ ಗುಟ್ಕಾವನ್ನು ಬ್ಯಾನ್ ಮಾಡಿದ್ರೆ ಗುಟ್ಕಾ ತಯಾರಿಕೆಗೆ ಹೆಚ್ಚು ಉಪಯೋಗವಾಗುವಂತಹ ರಾಶಿ ಅಡಿಕೆಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ಚಾಲಿ ಅಡಿಕೆಗೆ ಬೆಲೆ ಸಾಮಾನ್ಯವಾಗಿ ವ್ಯತ್ಯಾಸ ಆಗೋದಿಲ್ಲ. ಈ ಹಿಂದೆ ನೋಡೋದಾದರೆ ಮೇ 2013ನೇ ವರ್ಷದಲ್ಲಿ ಗುಟ್ಕಾ ಬ್ಯಾನ್ ಆಯಿತು. ತಕ್ಷಣವೇ 1500 2000 ರೂಪಾಯಿ ಕ್ವಿಂಟಾಲ್ಗೆ ಕಡಿಮೆ ಆಯಿತು. ಆಗಸ್ಟ್ 2013ರಲ್ಲಿ ಮತ್ತೆ ಬೆಲೆ ಜಾಸ್ತಿ ಆಯಿತು. ಅಕ್ಟೋಬರ್ 2013ರ ಹೊತ್ತಿಗೆ ಪ್ರತಿ ಕ್ವಿಂಟಾಲ್ ಅಡಿಕೆಗೆ 36,000ದಿಂದ 38,000 ರೂಗಳು ಆಯಿತು. ಅಡಿಕೆ ಬೆಲೆ ಇಳಿಕೆ ಕಂಡಿದ್ದು ಬ್ಯಾನ್ ಆದ ಸ್ವಲ್ಪ ತಿಂಗಳು ಮಾತ್ರ. ನಂತರ ಏರಿಕೆ ಕಾಣ್ತು. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಮಾರ್ಕೆಟ್ ಲೂಪ್ ಹೋಲ್ ಕಂಡುಕೊಂಡಂತಹ ಕಂಪ್ನಿಗಳು ಅಡಿಕೆ ಮತ್ತು ಹೊಗೆ ಸೊಪ್ಪು ಪುಡಿಯನ್ನು ಸಪ್ರೇಟಾಗಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಇದೇ ಟ್ವಿನ್ ಪ್ಯಾಕ್ ಐಡಿಯಾ ಆಯಿತು. ಹೀಗಾಗಿ ಗುಟ್ಕಾ ಬ್ಯಾನ್ ಆಗಿದ್ದು ಅಡಿಕೆಗೆ ಹೆಚ್ಚಿನ ಹೊಡೆತ ಬೀಳಲಿಲ್ಲ. ಆದರೆ ಈಗ ಸಂಪೂರ್ಣವಾಗಿ ಗುಟ್ಕಾ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗೇನಾದರೂ ಆದರೆ ಅಡಿಕೆ ಬೆಲೆ 5,000ದಿಂದ 6,000 ರೂಗಳು ಕ್ವಿಂಟಾಲ್ಗೆ ಕಡಿಮೆ ಆಗುವಂತಹ ಚಾನ್ಸ್ ಇದೆ. ಯಾಕಂತ ಅಂದರೆ 20ರಿಂದ 25% ಅಡಿಕೆ ಬರೀ ಗುಟ್ಕಾಗೆ ಹೋಗ್ತಾ ಇದೆ. ಹೀಗಾಗಿ ಬೆಲೆ ಕಡಿಮೆ ಆಗೇ ಆಗುತ್ತೆ. ಆದರೆ ಕರ್ನಾಟಕದಲ್ಲಿ ಏನಾದರೂ ಗುಟ್ಕಾ ಬ್ಯಾನ್ ಆದರೆ ಅಡಿಕೆ ಬೆಲೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತಿಳಿಯೋಕೆ ಮೊದಲು ನಾವು ಈ ಗುಟ್ಕಾ ಮಾರ್ಕೆಟ್ ಶೇರ್ ಬಗ್ಗೆ ತಿಳಿಬೇಕಾಗುತ್ತೆ. ಪಾನ್ ಮಸಾಲ ಮತ್ತು ಜಗಿಯುವಂತಹ ಅಡಿಕೆ ಗುಟ್ಕಾ ರೀತಿಯ ಉತ್ಪನ್ನಗಳ ಮಾರ್ಕೆಟ್ ನೋಡೋದಾದರೆ ಉತ್ತರ ಪ್ರದೇಶ 28.6% ಮಾರ್ಕೆಟ್ ಶೇರನ್ನು ಹೊಂದಿರುತ್ತೆ. ನಂತರ ಬಿಹಾರ್ 14.2% ಮಾರ್ಕೆಟ್ ಶೇರನ್ನು ಹೊಂದಿದ್ರೆ, ಮಹಾರಾಷ್ಟ್ರ 12.8% ಮಾರ್ಕೆಟ್ ಶೇರನ್ನು ಹೊಂದಿರುತ್ತೆ. ಹಾಗೆ ಮಧ್ಯಪ್ರದೇಶ 10.5%, ಒಡಿಶಾ ಮತ್ತು ಜಾರ್ಖಂಡ್ ರಾಜ್ಯಗಳು 16.9% ಮಾರ್ಕೆಟ್ ಶೇರನ್ನು ಹೊಂದಿದ್ದಾವೆ. ಈ ರಾಜ್ಯಗಳಲ್ಲಿ ಅಡಿಕೆ ಬೆಳೆಯೋದಿಲ್ಲ, ಆದರೆ ಹೆಚ್ಚು ಉಪಯೋಗಿಸ್ತಾರೆ. ಕರ್ನಾಟಕ 5ರಿಂದ 7% ಮಾತ್ರ ಗುಟ್ಕಾ ಮತ್ತು ಪಾನ್ ಮಸಾಲ ಮಾರ್ಕೆಟ್ ಶೇರನ್ನು ಹೊಂದಿರುತ್ತೆ. ಹೀಗಾಗಿ ಒಂದು ವೇಳೆ ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್ ಆದರೂ ಕೂಡ ಅಡಿಕೆ ಬೆಲೆ ತಾತ್ಕಾಲಿಕವಾಗಿ ಹೆಚ್ಚಂತಂದರೆ 5,000ರಿಂದ 6,000 ಮಾತ್ರ ಕಡಿಮೆ ಆಗಬಹುದು. ಆದರೆ ಕ್ರಮೇಣವಾಗಿ ರೇಟ್ ರಿಕವರಿ ಆಗ್ತಾ ಹೋಗುವಂತಹ ಚಾನ್ಸಸ್ ಇರುತ್ತೆ. ಗುಟ್ಕಾ ತಿನ್ನುವ ಜನರು ಕ್ರಮೇಣವಾಗಿ ಎಲೆ ಅಡಿಕೆಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಅಡಿಕೆ ಬೆಲೆ ಬ್ಯಾಲೆನ್ಸ್ ಆಗಬಹುದು. ನಮ್ಮ ವೀಕ್ಷಕರಿಗೆ ನಾವು ನೀಡುವಂತಹ ಸಲಹೆ ಏನಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಒಂದೇ ಬೆಳೆಗೆ ಸೀಮಿತರಾಗಬೇಡಿ. ಬಹು ಬೆಳೆ ಪದ್ಧತಿಯನ್ನು ಅನುಸರಿಸಿ. ಒಂದು ವೇಳೆ ಅಡಿಕೆ ಸಂಪೂರ್ಣವಾಗಿ ಬ್ಯಾನ್ ಏನಾದರೂ ಆದರೆ ಏನು ಗತಿ, ಅಥವಾ ಕೊಬ್ಬರಿ ಬೆಲೆ ಏನಾದರೂ ಪಾತಾಳಕ್ಕೆ ಬಿದ್ದರೆ ಏನು ಮಾಡ್ತೀರಾ? ಅದಕ್ಕೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಬೆಳೆಯನ್ನು ನಂಬ್ಕೊಂಡಿರಬೇಡಿ. ಆದಾಯದಾಯಕ ಬಹು ಬೆಳೆಗಳನ್ನು ಬೆಳೆಯಿರಿ. ವೀಕ್ಷಕರೇ, ನೀವು ಅಡಿಕೆ ಒಟ್ಟಿಗೆ ಯಾವ ಬೆಳೆಯನ್ನು ಬೆಳೀತಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡಿ.